ಗದಗ ತಾಲೂಕು ಮುಳಗುಂದ ಪಟ್ಟಣದಲ್ಲಿ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಪ್ರತೀಕ ಮೊಹರಂ ಹಬ್ಬವನ್ನು ಪಟ್ಟಣದಲ್ಲಿ ಕೋಲಾಟ, ಯುವಕರ ಹೆಜ್ಜೆ ಮೇಳ ಮೆರವಣಿಗೆಯೊಂದಿಗೆ ಬುಧವಾರ ಆಚರಿಸಲಾಯಿತು. ಸಂಪ್ರದಾಯದಂತೆ ಪಟ್ಟಣದ ದಾವಲ್ ಮಲ್ಲಿಕ್ ಪಹಾಡ್, ನದಾಫ್ ಗಲ್ಲಿ ಕೌಲ್ಪೇಟೆ, ಮಖಾಂದಾರ್ ಮಸೀದಿ, ಚಿಂದಿಪೇಟೆ, ಸವಳಭಾವಿ, ತಿಗಡೇಕೇರಿ, ಬಂಡಿ ಓಣಿ, ಸಂಗನಪೇಟೆಯಲ್ಲಿ ಪ್ರತಿಷ್ಠಾಪಿಸಲಾದ ಪಂಜಾ ಅಲೈ ದೇವರು ಡೋಲಿ ಮೆರವಣಿಗೆ ಇಲ್ಲಿನ ಪ್ರಮುಖ ಬೀದಿಯಲ್ಲಿ ಸಂಚರಿಸಿ ಮಾಂತ ಶಿವಯೋಗೇಶ್ವರ ಮಠದ ಹತ್ತಿರ ಪರಸ್ಪರ ಎದುರುಗೊಂಡು ಅಲೈಭಲೈ ದೃಶ್ಯವನ್ನು ಸೇರಿದ್ದ ಜನಸಮೂಹ ಕಣ್ಣು ತುಂಬಿಕೊಂಡು ಭಕ್ತಿ ಭಾವದಿಂದ ನಮಿಸಿದರು. ಮುಳಗುಂದ ಅಂಜುಮನ್ ಕಮಿಟಿ ಅಧ್ಯಕ್ಷ ತಾಜುದ್ದೀನ್ ಕಿಂಡ್ರಿ ಮೊಹರಂ ಅಂಗವಾಗಿ ಶರಬತ್ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಈ ವೇಳೆ ಮಾತನಾಡಿದ ಅವರು, ದೈವಾಂಶ ಸಂಬೂತ್ ಹಸೇನ್ ಹುಸೇನರು ಕರಬಲಾ ಮೈದಾನದಲ್ಲಿ ತ್ಯಾಗ ಬಲಿದಾನದ ದಿನವನ್ನು ಎಲ್ಲ ಸಮುದಾಯದ ಜನರು ಒಟ್ಟಾಗಿ ಆಚರಿಸುವುದು ಈ ಹಬ್ಬದ ವಿಶೇಷತೆಯಾಗಿದೆ. ಯಾದ್ ಎ ಹುಸೇನ್ ಆಯೋಜಿಸಿರುವುದು ಇದರ ಮಹತ್ವ ತಿಳಿಸುವುದಾಗಿದೆ ಎಂದರು. ಈ ಸಂದರ್ಭದಲ್ಲಿ ಧರ್ಮಗುರು ಇಸ್ಮಾಯಿಲ್ ಕಾಜಿ, ಅಂಜುಮನ್ ಕಮಿಟಿ ಸದಸ್ಯ ಹೈದರ್ ಅಲಿ ಖವಾಸ್, ಲಾಶಾಫಿರ್ ಮಖಾಂದಾರ್, ದಾವಲ್ ಸಾಬ್ ಲಕ್ಷ್ಮೇಶ್ವರ್, ಮುಖಂಡರಾದ ರಾಜೇಶ್ ಸಾಬ್ ಸೈಯದ್ ಬಡೆ, ಮಹಬೂಬ್ ಅಲಿ ಕಲ್ಲಾನವರ್ ಮೊದಲಾದವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು.